ಹಾಲು ಕುಡಿದೇನಪ್ಪ? ಇಲ್ಲ. ಏ ಸುಳ್ಳು ಹೇಳ್ತಿ, ಅವಾಗಲೇ ಕುಡ್ದಿಲ್ಲ? ಏ ಕಳ್ಳ, ಸುಳ್ಳು ಹೇಳ್ತಿ. ಅಪ್ಪ ತಾತ ಅನ್ನು. ತಾತ ಅಪ್ಪ ನಾ ಡುಮ್ಮಿ ಅನ್ನು. ದುಮ್ಮಿ. ನಾ ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ ರೀ. ಅಂತ ಕಲಿಸ್ತಾರ ಹುಡುಗರಿಗೆ? ಏನು ತಿಳಿಯಂಗಿಲ್ಲ ನೋಡ್ರಿ ನಿಮಗಂತ. ಏ ಯಾಕೋ ಇವ ತಾತ ಹೇಳಿದ ತಕ್ಷಣ ಹಂಗಂತಾರ ಡುಮ್ಮಿ ಅಂತ? ಹಂಗೆಲ್ಲ ಅನ್ಬಾರ್ದಪ್ಪ. ಏನಾಗಲ್ಲ ತಗೋ, ಡುಮ್ಮಿ ಅಂದ್ರೆ ಏನಾಯ್ತು? ಡುಮ್ಮಿ ಡುಮ್ಮಿ ಅನ್ಲಾರ್ದ ಮತ್ತೇನಂತಾರ? ಹೌದಿಲ್ಲಪ್ಪ? ಡುಮ್ಮಿ ಇದ್ದಲ್ಲ ಡುಮ್ಮಿ ಅಂತೀವಿ. ಸಾಕು ಸುಮ್ಮಿರಿ. ಈಗ ಅನ್ಸಿರಲ್ಲ, ಆಯ್ತು. ಈಗ ಎಷ್ಟು ಸಲ ಅಂದ್ರಿ ನೋಡಿ ನೀವೇ. ಸಿಟ್ಟು ಮಾಡ್ಕೋಬೇಡ, ನಾನು ಡುಮ್ಮು ನಾ ಪ್ರೀತಿಯಿಂದ ಅಂತೀನಿ ಹಂಗ. ಆಯ್ತು ತಗೋರಿ, ಶಾಣೆ ಐತಿರಿ. ಅಂದಂಗ ರೀ, ಇವತ್ತ ಸತ್ಯನಾರಾಯಣ ಪೂಜೆ ಇಟ್ಕೋಬೇಕಂತ ಮಾಡಿ ಒಂದು ಸ್ವಲ್ಪ ಹೋಗಿ ನೀವು ಬರೋಮಂದ ಒಂದು ಸ್ವಲ್ಪ ಕಾಯಿಪಲ್ಲೆ ತಂದುಬಿಡ್ರಿ. ಹೌದಾ? ನನಗೇನು ಹೇಳಿಲ್ಲ, ಒಂದೊಮ್ಮೆ ತಯಾರು ಮಾಡಿಬಿಟ್ಟು. ಇಲ್ಲ, ನಿನ್ನ ರಾತ್ರಿನೇ ಅನ್ಕೊಂಡೆ, ಯಾಕೋ ಮಾಡ್ಬೇಕು ಬಾ ಸತ್ಯನಾರಾಯಣ ಪೂಜೆ ಭಾಳ ದಿನ ಆಯ್ತಂತ, ಅದಕ್ಕೆ. ಹೌದಾ? ಆಯ್ತಾಳ, ಚಲೋ ಆಯ್ತು. ಬರೋ ಮುಂದೆ ತರ್ತೀನಿ ತಗೋ ಕಾಯಿಪಲ್ಲೆ. ಮತ್ತೆ ಮತ್ತೆ ಅಡುಗೆ ಹೆಂಗೆ ಮಾಡೋದು? ನಾನೇ ಮಾಡಿಬಿಡ್ಲಾ? ಈ ಬೇಡವಾ? ಇಲ್ಲ, ಆಕಿ ಭಾಗ್ಯ ಕೇಳಿದೆ, ಯಾಕೆ ಆಕಿನೂ ಕಾಲೇ ಇದ್ದಾಳ ಅಂತ. ಬರ್ತೀನಿ ಹೇಳ್ರಿ ಮಮ್ಮಿ, ಮಾಡಿಕೊಡ್ತೀನಿ ಅಂದ, ಬಂದು ಮಾಡ್ತಾ. ಹೌದಾ, ಸರಿ. ಹಾಗಾದರೆ ಪೂಜೆದ ವ್ಯವಸ್ಥೆ ಅಷ್ಟೇ ಮಾಡೋದಲ್ವಾ ನಾನು? ಹ್ಞೂ ಅಷ್ಟೇ, ಮೇಲೆ ನೋಡ್ಕೊಂಬಿಡು ಮಾವ. ಹಾಗೆ ಬರುವಾಗ ಸ್ವಲ್ಪ ಹೂನು ತೊಗೊಂಡು ಬಂದುಬಿಡಿ, ಹಣ್ಣು ಹೂ. ಆಯ್ತಲ್ಲ, ತರ್ತೀನಿ. ಹೋಗಿ ಬರ್ಲೇನ ಹಂಗಂತ್ರ? ಹೋ ಬರ್ರಿ. ಮತ್ತೆ ನಾಷ್ಟ ಇಷ್ಟ ಮಾಡಿ ಬಂದಿನಿ ಅಂತ ನೋಡು, ಇವತ್ತು ಪೂಜೆ ಅದ ಮನ್ಯಾಗ. ಇಲ್ಲ, ನನಗೆ ಅಷ್ಟು ಗೊತ್ತಾಗಂಗಿಲ್ಲ. ಬರ್ತೀನಪ್ಪ ಯುವರಾಜ, ನೀನು ನನ್ನ ಜೊತೆ? ಬತ್ತೆ. ಅತ್ತೆ ಸುಂದರಿ ಅಕ್ಕಾಗೂ ಹೇಳ್ಬಿಡಿ ಬರಲಿ ಅವಳು ಪೂಜೆಗೆ. ಸೀನಣ್ಣನೂ ಬರಬೇಕಾಗಿತ್ತಲ್ವ, ಇಷ್ಟೊತ್ತಿಗೆ ಯಾಕೋ ಬರಲೇ ಇಲ್ಲ ಅವನು. ಬರ್ತಿರ್ಬೇಕು. ಆಕಿನೂ ಬರ್ತಾ ತಗೋ ಸುಂದರಿ, ಹಂಗೇನು ಇದು ಮಾಡಂಗಿಲ್ಲ. ಹೇಳ್ತೀನಿ, ಇಲ್ಲೇ ಊಟ ಮಾಡಿ ಹೋಗ್ಬಿಡಲ್ರಕ್ಕ. ಯಾಕೋ ನಿಮ್ಮಮ್ಮ ಎದ್ದಿಲ್ಲ ಏನು? ಏನೋ ಅತ್ತೆ, ಮಲಗಿರ್ಬೋದು. ನಾನು ಆ ಕಡೆ ಹೋಗೇ ಇಲ್ಲ ಅವಳ ರೂಮ್ ಕಡೆ. ನನಗೆ ಅವಳ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಇವತ್ತು ಹೋಗು ಅಂತ ಹೇಳ್ಬಿಡ್ತೀನಿ. ಹಂಗೆಲ್ಲ ಅನ್ಬಾರ್ದು ಪ್ರಿಯಾ. ಎಷ್ಟೇ ಅಲ್ಲಿ ನೀನು ಹಾಡು ತಾಯಿ ಇರ್ತಾಳವ, ಹಂಗೆಲ್ಲ ಮಾತಾಡಬಾರ್ದು. ಏನು ಹಿಂದಿಂದೆಲ್ಲ ಮಾಡ್ತು ಬಿಡ್ಬೇಕವ. ಏನೋ ಆಗಿರ್ತಾವ, ಒಂದು ಟೈಮ್ ಇರ್ತದ, ಅದನ್ನೇ ಇಟ್ಕೊಂಡು ಕೂತು ಹಂಗೆ ತಾಯಿನ ದ್ವೇಷ ಮಾಡಬಾರ್ದವ. ಹಂಗೆ ದ್ವೇಷ ಮಾಡಬಾರ್ದು, ನಿಜ ಅತ್ತೆ. ಈ ಥರ ಮಾಡಿದರೆ ಹೆಂಗಾಗುತ್ತೆ ಹೇಳಿ? ನನಗೇನು ಗೊತ್ತಿರಲಿಲ್ಲ ಇದು. ಹೋಗ್ಲಿ ಬಿಡು, ಆಗ್ಯದ ಹಿಂದಿಂದು ಬಿಟ್ಬಿಡಿ. ಈಗ ಅದನ್ನೇ ಇಟ್ಕೊಂಡು ಕೊಡ್ಬೇಡ ತಲೆಯಾಗ. ನಮಸ್ಕಾರ ರೀ ಮಾಮಿ. ಮಾಮರೆಲ್ಲೋಗಾರಿ? ಏನು ನಿನ್ನಿದು ತಣ್ಣಗಾಗದೇನ್ರಿ ಮಮ್ಮಿ? ಬಾರ ಸಿನಪ್ಪ, ಇಲ್ಲೇ ಬಜಾರ್ಗೆ ಹೋಗ್ಯಾರ. ಏನು ಮುಂಜಾನೆ ಹಾಕೊಂಬಂದ್ಬಿಟ್ಟೆ ಏನು ಇವತ್ತು? ಇಲ್ರಿ ಮಮ್ಮಿ, ನಿನ್ನಿದು ಒಂದು ಸ್ವಲ್ಪ ಭಾಳ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ರಿ, ಹಂಗಾಗಿ ಮುಂಜಾನೆ ಎದ್ದಾಗ ನಾನು ಚೂರಿ ಪೊಟ್ಕೊಂಬಂದೀನಿ ರೀ. ನೀನು ದಾಳಿ ಹೊಡಿಲಿ ಬಾ, ಕೂಡ್ಬಾಯಿ ಕಡೆ. ನಿಜ ಶಿನಣ್ಣ, ನಿಮ್ದೆಲ್ಲ ಒಳ್ಳೆ ಥರ ಕ್ಯಾರೆಕ್ಟರ್ ಇದೆ. ಇದೊಂದು ಮಾತ್ರ ಹ್ಯಾಬಿಟ್ ಸರಿ ಇಲ್ಲ ನೋಡಿ ನಿಮ್ದು. ಏನು ಮಾಡೋದು ಬಿಡ ಪ್ರಿಯಾಕ, ಒಟ್ಟ ಬಿಡ್ಲಿಕ್ಕೆ ಆಗೋಲ್ದವ, ಅದು ಮೊದಲಿಂದ ಕಲ್ತ್ಬಿಟ್ಟಿನಲ್ಲ. ಹಾಯ್ ಪ್ರಿಯಾ, ಏನು ಮಾಡ್ತಾ ಇದ್ದೀರಾ? ಅಯ್ಯೋ ಪಪ್ಪ, ಫೋನೇ ಮಾಡಿಲ್ಲ, ಒಮ್ಮಿಂದೊಮ್ಮೆ ಬಂದ್ಬಿಟ್ಟಿದ್ದೀರಾ. ಬನ್ನಿ. ಹೌದಮ್ಮ, ಫೋನ್ ಏನು ಮಾಡಲಿಲ್ಲ, ಸರ್ಪ್ರೈಸ್ ಇರಲಿ ಅಂತ ಹಾಗೆ ಬಂದ್ಬಿಟ್ಟೆ. ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ತು, ಹಾಗೆ ಅಮ್ಮನೂ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವಾ, ಸೊ ಬಂದ್ಬಿಟ್ಟೆ. ಚಲೋ ಆಯ್ತು ಹೇಳ್ರಿ ಬೇಗರ ಬಂದಿದ್ದು. ಇವತ್ತು ನಾವು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ, ಏನೇ ಅಲ್ಲಿ ಚಲೋ ಬಂದಿರಿ. ಬನ್ನಿ ಪಪ್ಪ, ಕೂತ್ಕೊ ಬನ್ನಿ. ನಮಸ್ಕಾರ ರೀ ಸರ, ಆರಾಮಿದ್ದೀರಿ? ಬೆಳಗ್ಗೆ ಟೈಟಾಗಿ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಸೀನಣ್ಣ, ಏನು ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ ನೋಡ್ರಿ ಸರ. ಏನು ನಮಗೇನಾರ ತಂದಿರೇನ್ರಿ ಸರ್? ನಿಮ್ಮನ್ನು ಮರೆಯೋಕ್ಕಾಗುತ್ತಾ ಸೀನಣ್ಣ? ತಂದಿದ್ದೀನಿ. ಮತ್ತೇನ್ರಿ ಸೀನಣ್ಣ ಅವರೇ, ಇವತ್ತು ಸಂಡೇ ಸ್ಪೆಷಲ್ ಏನು? ಸಂಡೇ ಸ್ಪೆಷಲ್ ರೀ ಸರ, ತರ್ತೀನಿ ರೀ. 1 kg ಕರಿ ಕ್ಯಾರಿ ಬ್ಯಾಗ್ನಾಗ ತೊಗೊಂಬಂದ್ಬಿಡ್ಲೇನ್ರಿ? ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಸೀನಪ್ಪ, ಏನು ಮಾತಾಡ್ತೀನಿ ನೀನು? ಏನಿನ ಇವತ್ತು ಸತ್ಯನಾರಾಯಣ ಪೂಜೆ ಬೇರೆ ಇಟ್ಕೊಂಡಿನಿ ಅಂತೀನಿ. ನನಗಂತೂ ವಾಂತಿನೇ ಬರ್ತದೆ ನೋಡಪ್ಪ, ಅಂತವೆಲ್ಲ ಮಾತಾಡ್ಬೇಡ ನೋಡಿ ನೀನು, ಹೇಳ್ತೀನಿ. ಅಯ್ಯೋ, ನೀವ್ಯಾಕೆ ಸ್ಟ್ರೀಟ್ ಮಾಡ್ಕೋತಿದ್ದೀರಾ? ಅವನೇನಂದ ನಿಮಗೆ ವಾಂತಿ ಬರೋ ಥರ? ಈ ಸರ ಬಿಟ್ಬಿಡ್ರಿ ಇಲ್ಲಿಗೆ. ಅದನ್ನ ನಾನು ಬಾಯಿ ಬಿಟ್ಟು ಹೇಳಿದ್ನಿ ಅಂದ್ರೆ ನಮ್ಮ ಮಾಮಿ ನನಗೆ ಗುದ್ದೆ ಬಿಡ್ತಾರ್ರಿ. ಈಗ ಮಮ್ಮಿ ಸುಮ್ಮ ಬಿಳಿ ಉಂಡಿ ತಂದ್ಬಿಡ್ಲೇನ್ರಿ? ಸೀನಪ್ಪ, ಕರೆಗೂ ಹೊಡಿತೀನಿ ನೋಡ. ಮತ್ತೆ ನಾನು ಏನಿನ ಎಂತ ಬಾಯಾಗ ಎಂತ ಮಾತು ಬರ್ತಾವ? ನೀನ ತಿಂತಿದ್ರೆ ಎಲ್ಲಿ ಇರ್ತಾನೆ ನಿಂದು? ನನಗೇನು ಅರ್ಥ ಆಗ್ತಿಲ್ಲ, ಈ ಥರ ಯಾಕೆ ಮಾತಾಡ್ತಿದ್ದೀರಾ ನೀವು? ಕೋಡ್ ವರ್ಡ್ ಏನಿದು? ಅಯ್ಯೋ ಪಪ್ಪ, ಸೀನಣ್ಣ ನಾನ್ ವೆಜ್ ಬಗ್ಗೆ ಹೇಳ್ತಿದ್ದಾರೆ, ಅದಕ್ಕೆ ಅತ್ತೆಗೆ ಅಷ್ಟೊಂದು ಕೋಪ ಬರ್ತಿದೆ. ಓಹೋ, ಆಗ ನಂಗೆ ಅರ್ಥನೇ ಆಗ್ಲಿಲ್ಲಪ್ಪ. ಕಳ್ಳ ತುಂಟ ಇವರು, ಏನೇನೋ ಮಾತಾಡ್ತೀರಲ್ಲ ಸೀನಣ್ಣ ನೀವು. ಹಂಗೆ ಮಾತಾಡಿದ್ರಿ ಸರ. ಮತ್ತೆ ಯಪ್ಪ, ಇವತ್ತು ಯಾಕೋ ನಂಗೆ ಸಿಕ್ಕಾಪಟ್ಟೆ ಹೋಳಿಗೆ ತಿನ್ಬೇಕು ಅಂತ ಅನಿಸ್ತಿದೆ. ಏನಾದರೂ ಮಾಡಿ ಹಾಕ್ತೀರಾ ಬೀಗರು ನೀವು ಪ್ರಿಯಾ? ಮಾಡಮಲ್ರಿ, ಅದ್ರಾಗೇನದ? ನೀವು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಇವತ್ತು ಅದೇ ಮಾಡ್ಬೇಕು ಅನ್ಕೊಂಡಿವಿ ಹೇಳ್ರಿ. ಹೌದಾ, ಭಾಳ ಒಳ್ಳೇದಾಯ್ತಪ್ಪ. ಅಂದಾಗೆ ಪ್ರಿಯಾ ಅಮ್ಮ ಎಲ್ಲಿ? ಅಮ್ಮನ ಅಲ್ಲೇ ರೂಮಲ್ಲಿ ಇದ್ದಾಳೆ ಪಪ್ಪ. ಇವತ್ತು ಪೀಡೆ ತೊಲಗಿತು, ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡ್ತಿದ್ವಿ. ಹೆಂಗಿದ್ರು ನಿಮಗೂ ಹೋಳಿಗೆ ತಿನ್ಬೇಕು ಅಂತ ಅನಿಸ್ತಿದೆಯಲ್ವಾ, ಹೋಳಿಗೆನೇ ಮಾಡ್ತೀವಿ ಬಿಡಿ. ಹೋಗಿ ಪ್ರಿಯಾ, ನಿಮ್ಮಮ್ಮ ನೆಪಿಸ್ಕೊಂಬ. ಹಂಗೆ ನಿಮ್ಮ ಪಪ್ಪಾಗ ಒಂದು ಸ್ವಲ್ಪ ಚಾರ ಕಾಫಿಯಾರ ಮಾಡವ. ಹಾಂ ಅತ್ತೆ, ಮಾಡ್ತೀನಿ. ಯಾಕೆ ನಿಮ್ಮಮ್ಮ ಇನ್ನೂ ಮಲಗಿದ್ದಾರಾ ಪ್ರಿಯಾ?
ಹಾಂ ಪಪ್ಪ ಯಾಕೋ ಮಲಗಿದ್ದಾರೆ. ಪ್ರಿಯಾಕ ನಿನ್ನೆ ಮಸ್ತ್ ಗಜ್ಜು ಬಿದ್ದವಲ್ಲ, ಇವತ್ತು ಎಬ್ಬಿಸಿ ಒಂದು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸವ, ಮಳ್ಳು ಬಿಡ್ಲಿ. ಏನಾಯ್ತು ಸೀನಣ್ಣ? ಗಜ್ಜು ಅಂದ್ರೆ ಏನು? ಅಂದ್ರಿ ಸರ, ನಿನ್ನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವ್ರಿ, ಗುಮ್ಮು ಕಾರ್ಯಕ್ರಮ ಅಂತೇಳಿ. ಅದ್ರಾಗ ನಿಮ್ಮ ಮನೆಯವರು ಫಸ್ಟ್ ಬಂದ್ರಿ, ನಮ್ಮ ಸುಂದ್ರಿ ಅಕ್ಕ ಸೆಕೆಂಡ್ ಬಂದ್ರು. ಆದ್ರೂ ಸುಂದ್ರಿ ಅಕ್ಕನೇ ಭಾರಿ ಗೆದ್ಲು ಬಿಡ್ರಿ, ಪರ್ಫಾರ್ಮೆನ್ಸ್ ಭಾರಿ ಇತ್ರಿ ಸುಂದ್ರಿ ಅಕ್ಕಂದು. ಹೌದಾ? ನಾನು ಇರ್ಬೇಕಾಗಿತ್ತು ಅವಾಗ. ಹೌದ್ರಿ ಸರ್, ನೀವು ಇದ್ದಿದ್ರಿ ಇನ್ನೂ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದ ಬಿಡ್ರಿ. ಸೀನಪ್ಪ ಬಿಡು ಅದನ್ನೆಲ್ಲ, ಈಗ ಬೀಗ್ರ ವ್ಯವಸ್ಥೆ ಮಾಡಿ ನೀನು. ಬೀಗರಿಗೂ ವ್ಯವಸ್ಥೆ ಮಾಡ್ಲಿ ರೀ ಮಮ್ಮಿ? ಬ್ಯಾಡ್ರಿ, ಪಾಪ ಬೀಗರು ಸಂಬಾಯ್ತಿದ್ದಂಗೆ ಅದರ್ರಿ, ಅವ್ರಿಗೆ ಯಾಕ್ರಿ ಗುಮ್ಮು ಕಾರ್ಯಕ್ರಮ ಇಟ್ಕೊಳ್ಳೋದಂತ. ಹುಚ್ಚ, ಆ ವ್ಯವಸ್ಥೆ ಅಂದ್ರ ಬೀಗ್ರನ್ನ ಚಂದಾಗಿ ನೋಡ್ಕೊ ಅಂದಂಗ, ಅವ್ರಿಂದಿದ್ದು ಅವ್ರಿಗೇನು ಬೇಕು ಬೇಡ ಎಲ್ಲ ಕೇಳ್ಕೊ ಒಂದು ಸ್ವಲ್ಪ ಅಂತ ಹೇಳಿದೆ. ಯಪ್ಪ, ಮತ್ತೆ ಎಲ್ಲರೂ ಸೇರಿದ್ದಾರೆ, ಇನ್ನೂ ಮುಗುದಿಲ್ವಾ ನಿನ್ನೆ ವಿಷಯ? ಏನು ಮಾಡೋದಪ್ಪ? ಅಯ್ಯೋ, ಇವ್ರು ಬೇರೆ ಬಂದ್ಬಿಟ್ಟಿದ್ದಾರೆ, ಇವ್ರನ್ನೂ ಕರೆಸಿದ್ದಾರಾ? ಮುಗೀತು ನನ್ನ ಕತೆ, ಏನು ಮಾಡ್ತಾರೋ ಏನೋ ಭಯ ಆಗ್ತಿದೆ. ಏನೇ, ಯಾಕೆ ಈ ಥರ ಗರ ಬಡ್ದೋ ಥರ ನಿಂತಿದ್ಯಾ? ಅಲ್ಲ, ನಾನು ಅಲ್ಲಿಂದ ಬಂದಿದ್ದೀನಿ, ಬಂದ್ರಾ? ಚೆನ್ನಾಗಿದ್ದೀರಾ? ಏನು ಮಾತೇ ಆಡಿಸ್ತಿಲ್ಲ, ಯಾಕೆ, ಏನಾಯ್ತು? ಅದು ಹಾಗೇನಿಲ್ಲ ರೀ. ಅಲ್ಲ, ನೀವು ಒಮ್ಮೆ ಬಂದ್ಬಿಟ್ಟಿದ್ದೀರಲ್ವಾ, ಅದಕ್ಕೆ ಶಾಕ್ ಆಯಿತು ನನಗೆ. ನಿಮ್ಮನ್ನೆಲ್ಲ ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. ಆದರೆ ನೀನು ಯಾಕೆ ಈ ಥರ ತಡಬಡಿಸ್ಕೊಂಡು ಮಾತಾಡ್ತಾ ಇದೀಯಾ? ಏನಿಲ್ಲ ರೀ. ಬೀಗರ ಮನೆಗೆ ಬಂದ್ಬಿಟ್ಟು ಏನೇ 2 ದಿನದಲ್ಲಿ ಗುಂಡ್ಕಾಗ್ಬಿಟ್ಟಿದೀಯಾ? ನಮಸ್ಕಾರ ರೀ ಸರ, ನೀವು ಯಾವಾಗ ಬಂದಿರಿ? ಇವಾಗ ಬಂದೆ ಸುಂದ್ರಿ ಅವರೇ, ಚೆನ್ನಾಗಿದ್ದೀರಾ? ಹ್ಞೂ ರೀ ಸರ, ನಾನು ಆರಾಮಿದ್ದೀನಿ ರೀ. ನಿಮ್ಮ ಹೆಣ್ಮಕ್ಳು ಯಾಕೆ ಗುಂಡ್ಕಾಗ್ಯಾರಂದ್ರಿ, ನೀನು ನಾ ವ್ಯವಸ್ಥೆ ಮಾಡೀನಿ ರೀ ಅವ್ರದ್ದು, ಹಾಗಾಗಿ ಗುಂಡ್ಕಾಗ್ಯಾರ ರೀ. ಓ ಸುಂದ್ರಿ ಅವರೇ, ನೀವಾದರೆ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತೀರಾ ಬಿಡಿ. ಥ್ಯಾಂಕ್ಸ್ ರೀ ಸರ. ನಾ ಹಂಗೆ ನೋಡ್ರಿ ಹೇಳಿದ್ನಿ ಅಂದ್ರೆ ರೀ, ಅದು ವ್ಯವಸ್ಥೆ ಪೂರ್ತಿ ಕಂಪ್ಲೀಟ್ ಆಗುತ್ತಾನ ಬಿಡಂಗೆ ಇಲ್ರಿ, ಯಾರು ಇರಲ್ರಿ ಅವ್ರನ್ನ ಪೂರ್ತಿ ದಂಡಿಗೆ ಹಚ್ಚೇ ಬಿಡ್ತೀನಿ ರೀ ನಾ ಕೈ. ನಿಜ ನಿಜ, ನೀವು ಹಂಗೆ ಇದ್ದೀರಾ ಬಿಡಿ. ಕಂಗ್ರ್ಯಾಚುಲೇಷನ್ಸ್ ಸುಂದ್ರಿ ಅವರೇ, ಏನು ಇಷ್ಟೊಂದು ದುಡ್ಡು ಗೆದ್ಕೊಂಬಂದ್ಬಿಟ್ಟಿದ್ದೀರಿ ನೀವು. ಥ್ಯಾಂಕ್ಸ್ ರೀ ಸರ, ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ರೀ. ಬರ್ರಿ ವೈನಿ, ಈ ಕಡೆ ಕೂಡ ಬರ್ರಿ. ಹಾಂ, ಬಂದೆ ರೀ. ವೈನಿ, ನೀವೇನು ಅಷ್ಟು ಗಾಬರಿ ಆಗ್ಬೇಡ್ರಿ, ನಿಮ್ಮ ಮನೆಯವರು ಬಂದಾರೆ, ನಾವೇನು ಹೇಳಿ ಕರೆಸಿಲ್ಲ. ಆಮೇಲೆ ನಿನ್ನ ನಡೆದ ವಿಷಯ ಅವರಿಗೆ ಏನು ಹೇಳಿಲ್ಲ. ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿವಿ, ಅದಕ್ಕೆ ನೀವು ನಕ್ಕೋತಾ ಇದ್ದು ಬಿಡ್ರಿ. ನಿನ್ನಿದಿಲ್ಲಿದೆ ಅಲ್ಲಿದೆಲ್ಲೇ ಮಾಡ್ತಾ ಬಿಡ್ರಿ ಅಂತ, ಅದನ್ನೇನು ಮನಸ್ಸಿನಾಗ ಇಟ್ಕೊಳಿಕ್ಕೆ ಹೋಗ್ಬೇಡ್ರಿ. ಹೋ ಹೌದಾ, ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಎಲ್ಲಿ ನೀವೇ ಹೇಳಿಬಿಟ್ಟು ಕರೆಸಿದ್ದೀರೇನೋ ಅಂದ್ಕೊಂಡೆ ನಾನು. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಕರೆಸ್ತೀವ್ರಿ, ನಾವಂಥ ಮನುಷ್ಯರಲ್ರಿ. ನೀವು ತಿಳ್ಕೊಂಡಂತಾರಲ್ರಿ ನಮ್ಮ ಅಮ್ಮ ಮಮ್ಮಿ. ಹಂಗಿದ್ರೆ ಇವತ್ತೊಂದಿನ ಗುಮ್ಮು ಕಾರ್ಯಕ್ರಮ ಇಡಮೇನ್ರಿ? ಸುಂದರಿ ಅಕ್ಕನಿಂದ ನಿಮ್ಮ ಮನೆಯವ್ರ ಮುಂದೆ ಶಕ್ತಿ ಪ್ರದರ್ಶನ ತೋರ್ಸಳಕೇನ್ರಿ ಇನ್ನೊಂದ್ಸಲ? ಸೀನಪ್ಪ ಸುಮ್ ಕೂಡು, ಮೊದಲೇ ಅವ್ರಿಗೆ ಬೇಜಾರಾಗಿರ್ತದಿಲ್ಲ, ಹಂಗೆಲ್ಲ ಅನ್ಬಾರ್ದಪ್ಪ. ಏನ್ರಿ ನೀವೇ 3 ಜನ ಮಾತಾಡ್ತಿದ್ದೀರಾ? ಏನದು ಆ ಥರ ಗುಸು ಗುಸು ಪಿಸು ಪಿಸು? ಏನಿಲ್ರಿ. ಏನಿಲ್ರಿ ಸರ್, ಇವತ್ತೊಂದಿನ ಜುಗಲ್ ಬಂದಿ ಇಟ್ಕೊಳ್ಳೋಮನ ಅಂತ ಕೇಳಗತ್ತಿದ್ದೀರಿ. ಓ ಜುಗಲ್ ಬಂದಿನಾ? ಇಡೀ ನಂಗೂ ತುಂಬಾ ಇಷ್ಟ, ನಾನು ಎಂಜಾಯ್ ಮಾಡ್ತೀನಿ. ಮಾಡ್ತೀಯಪ್ಪ ಎಂಜಾಯ್. ಹೇಳ್ತಿದ್ದು ಗೊತ್ತಾಯ್ತು ಅಂದ್ರೆ ಡೈವರ್ಸ್ ಕೊಟ್ಟು ಮನೆಗೆ ಗೊತ್ತಿ. ಹಂಗೇನಿಲ್ರಿ, ಸುಮ್ಮನೆ ಏನ್ರ ಒಂದು ಅಂತನ್ರಿ ಅವ ಸೀನಣ್ಣ. ಸ್ನಾನ ಮಾಡೋರಿ ಪ್ರಿಯಾ, ಚಹಾ ಮಾಡ್ಕೊಡವು ಒಂದು ಸ್ವಲ್ಪ. ಎಲ್ಲ ಬಡ ಬಡ ಸ್ನಾನ ಮಾಡ್ರಿ, ಇನ್ನು ಬರ್ತಾಳೆ ಅಡಿಗೆ ವ್ಯವಸ್ಥೆ ಮಾಡ್ಕೋ ಪ್ರಿಯಾ. ಪೂಜೆ ವ್ಯವಸ್ಥೆ ಮಾಡಂಗೆ ಸತ್ಯನಾರಾಯಣ ಪೂಜೆ ಮುಗಿಸ್ಬಿಡಮ್ಮ ಜಲ್ದಿ. ಸುಂದ್ರಿ ಬಂದು ಚಲೋ ಆಯ್ತವ, ನಾನೇ ಫೋನ್ ಮಾಡ್ಬೇಕಂದಿದ್ದೆ. ಇವತ್ತು ಇಲ್ಲೇ ಊಟ ಮಾಡೋರಿ ಸೀನಪ್ಪ ಸುಂದ್ರಿ. ಆಯ್ತು ಹೇಳ್ರಿ ಮಮ್ಮಿ. ಏನ್ರಿ ಒಮ್ಮೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡ್ಬಿಟ್ರಿ? ನೀನು ಪಿಡ ಹೋಯ್ತು ಅಂತೇಳಿ ಇವತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡ್ಬಿಟ್ರೇನ್ರಿ? ಯಾಕ ತಲೆಗೆ ಬಂತ ಸತ್ಯನಾರಾಯಣ ಪೂಜೆ ಮಾಡ್ಬೇಕಂತ ಮಾಡಿಸ್ಬಿಟ್ರಾಯ್ತಂತ. ಚಲೋ ಆಯ್ತು ಹೇಳ್ರಿ ಮಮ್ಮಿ. ನಾನು ಒಂದು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ರೀ ಅಂದ್ರೆ ಆಮೇಲೆ. ಹಾಂ ರೀ, ಆಯ್ತಾಯ್ತು, ಹೋಗಿ ಬಾ ಶೀನಪ್ಪ. ನೀನು ಮನೆಗೆ ಹೋಗಿ ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಜಲ್ದಿ ಬಾ. 12:30 1ಕ್ಕೆ ಬಂದ್ಬಿಡು, ಮತ್ತೆ ಎಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ ಏನು. ಆಯ್ತಾಯ್ತು ರೀ ಮಮ್ಮಿ, ಎಲ್ಲಿ ಹೋಗಲ್ರಿ. ಸತ್ಯನಾರಾಯಣ ಪೂಜೆ ಅಂದ್ರೆ ನಮಗೂ ಅಂಜಿಕದ ರೀ ಮಮ್ಮಿ, ಅಂಥವೆಲ್ಲ ಮಾಡಂಗಿಲ್ಲ ರೀ. ಸ್ನಾನ ಮಾಡ್ಕೊಂಡ ತಕ್ಷಣ ಬಂದ್ಬಿಡ್ತೀನಿ ರೀ. ಆಯ್ತಾಳ, ಹೋಗಿ ಬರ್ರಿ ಈಗ. ಮಾಡ್ಲಿ ಮಮ್ಮಿ ಆರ್ತಿ? ಮಾಡು, ಮಡಿಲೇ ಇದ್ದಿದ್ದೀನಿ, ನೀನೇ ಮಾಡಿಬಿಡು. ಹಾಡ್ರಿ ಮಮ್ಮಿ, ಒಂದು ಹಾಡಾಡ್ರಿ ಆರ್ತಿ. ಎತ್ತುವೆನಾರುತಿ ಭಕ್ತಿಯಿಂದಲಿ ನಾ ಸತ್ಯನಾರಾಯಣಗೆ, ಜಯ ಜಯ ಸತ್ಯನಾರಾಯಣಗೆ. ಶಂಖಚಕ್ರದ ಪದ್ಮವ ಧರಿಸಿದ ಸುಂದರ ಮೂರುತಿಗೆ, ಸಂತೋಷದಿಂದ ಪ್ರಾರ್ಥಿಸಿ ಬೆಳಗುವೆ ಮಂಗಳಾರುತಿಯ, ಜಯ ಜಯ ಮಂಗಳಾರುತಿಯ. ಎತ್ತುವೆನಾರುತಿ ಭಕ್ತಿಯಿಂದಲಿ ನಾ ಸತ್ಯನಾರಾಯಣಗೆ, ಜಯ ಜಯ ಸತ್ಯನಾರಾಯಣಗೆ. ಕಾಶಿನಗರದ ಬಡ ಬ್ರಾಹ್ಮಣನಿಗೆ ಭಾಗ್ಯವ ಕೊಟ್ಟಂತ, ಅಪ
ಸತ್ಯನಾರಾಯಣಗೆ. ಗೋಪಾಲಕರು ಕೊಟ್ಟ ಪ್ರಸಾದವ ತ್ಯಜಿಸಿದ ತುಂಗನಿಗೆ, ಪರಿಪರಿ ಕಷ್ಟವ ದೂರೀಕರಿಸಿ ಮೋಕ್ಷವ ವಂದಿಸಿದೆ. ಓಹೋ ಬೆಳಗುವೆ ನಾರುತಿಯ, ಎತ್ತುವೆ ನಾರುತಿ ಭಕ್ತಿಯಿಂದಲಿನ ಸತ್ಯನಾರಾಯಣಗೆ. ಜಯ ಜಯ ಸತ್ಯನಾರಾಯಣಗೆ. ಪತಿಯ ದರ್ಶನಕ್ಕೆ ಪ್ರಸಾದವ ತ್ಯಜಿಸಿ ಹೋದ ಪತಿರೊತೆಗೆ, ಪತಿ ಭಾಗ್ಯವ ನೀಡಿ ಪಾವನಗೈದ ಪರಮದಯಾಳುವಿಗೆ. ಓಹೋ ಪರಮದಯಾಳುವಿಗೆ. ಎತ್ತುವೆ ನಾರುತಿ ಭಕ್ತಿಯಿಂದಲಿನ ಸತ್ಯನಾರಾಯಣಗೆ. ಜಯ ಜಯ ಸತ್ಯನಾರಾಯಣ.